ಈಗ ನಾವೇನು ಕೇಳಿದ್ವಿ ನೋಡ್ರಿ, ನೀವು ರೈತರಿಗೆ ಇನ್ನ ಹಿಂದೆ ಎಷ್ಟು ಜನ ಕೊಟ್ಟಿರೋ ಗೊತ್ತಿಲ್ಲ, ಇನ್ಮೇಲೆ ಆದ್ರೂ ಕೂಡ ಈ ತರ ಆಗ್ಬಾರ್ದಂತಂದ್ರ ನಮಗೆ ರಸೀದಿ ಕೊಡ್ಬೇಕಂತಂದ್ರ ರಸೀದಿ ಕಂಪಲ್ಸರಿ ಇದೆ, ಅದು ಕೊಡ್ಲೇಬೇಕು. ಜಿ.ಎಸ್.ಟಿ ಬಿಲ್ ಇದೆ ಕೊಡ್ಬೇಕು ಸರ್ ಅವರು. ಅದನ್ನ ಬಿಟ್ಟು ಇಲ್ಲ ನಾವು ಕೊಡೋದು ಇದನ್ನೇ ರಸೀದಿ ಅಂತ ಅನ್ಕೊಳ್ರಿ ಅಂತಂದು ಹೇಳಿದ್ರು ಸರ್. ನಾವು ಹೇಳಿದ್ವಿ ನೋಡ್ರಿ, ಈ ಭಾಗದಾಗ ಬಂದು ಎಮ್ಮಿನವರು ಬರ್ತಾರ, ಪಟ್ನಿಸರಿಯವರು ಬರ್ತಾರ, ಬೇರೆ ಬೇರೆ ಕಡೆ ಎಲ್ಲರೂ ಬರ್ತಾರ. ಹೌದಾ ಸರ್? ಯಾವ್ದನ್ನ ಗೊಬ್ಬರ ಖರೀದಿ ಮಾಡ್ಕೊಂಡು ತಗೊಂಡು ಹೋಗ್ಬೇಕಾದ್ರೆ ಒಂದು ವೇಳೆ ನೀವಾದ್ರೂ ಹೋಗ್ಬೋದು, ಕೃಷಿ ಇಲಾಖೆಯಾದ್ರೂ ಹೋಗ್ಬೋದು. ಆ ರೈತನ ತಗೊಂಡೋಗಂತ ಗಾಡಿ ಮಾಲನ್ನ ನೀವು ಎಲ್ಲಿಂದ ತಂದಿರಿ, ಏನಾಯ್ತು, ನೀವು ಬಿಲ್ಲು ಕೇಳಿದಾಗ ಅವರು ರೈತರಿಗೆ ಏನು ಕೊಡೋಕೆ ಅಧಿಕಾರ ಇರುತ್ತೆ ಸರ್. ಅದಕ್ಕೆ ನಾವು ಹೇಳಿದ್ವಿ ನೋಡ್ರಿ, ರೈತರಿಗೆ ಒಂದು ಮಾಲ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ಪ್ರೂಫ್ ಬೇಕಾ ಬೇಡ? ಯಾರನ್ನ ಬಂದು ಹಿಡಿದ್ರು ಅವಾಗ ಏನು ಮಾಡ್ತಾರೆ ಅವರು? ಕಳ್ಳ ಮಾಲ್ ಅಂತೇಳಿ ಅವ್ರು ಕೂಡ ಮಾಲ್ ತಗೊಂಡು ಹೋಗ್ಬೇಕಾ ಅಂತ ಹೇಳಿದಾಗ ನಾವು ಅವ್ರ ಮಾಲೀಕರಂದ್ರೆ ಅವ್ರ ಮಗ ಸರ್. ಅವಾಗ ಅವ್ನು ಚೀಟಿ ತೋರಿಸಿ ಇದೇ ಚೀಟಿ ತೋರಿಸ್ರಿ ಅಂತ ಹೇಳ್ಕೊತಾನೆ ಸರ್. ಅದಕ್ಕೆ ನಾವು ನಾಳೆ ತಹಸೀಲ್ದಾರ್ ಸಾರಿಗೆ ಹೋಗಿ ನಾವು ಗಮನಕ್ಕೆ ತಗೊತೀವಿ. ಅವ್ರ ಸಾರಿ ನಾವು ಕೇಳ್ಕೊಂತೀವಿ. ಅದ್ರ ಮೇಲೆ ಅಂಗಡಿ ಮೇಲೆ ಅವ್ರನ್ನ ಏನೋ ನೀವು ಬರವಣಿಗೆ ಕೊಟ್ಟಿರ್ತಾರಲ್ಲ ಸರ್, ಆ ಬರವಣಿಗೆ ಬಂದ್ ಮಾಡ್ರಂತ ನಮ್ಮ ಅಭಿಪ್ರಾಯ ಸರ್. ಗೋಲ್ಡ್ ಸ್ಟಾಕ್ನ ನೀವು ರೇಟಲ್ಲಿ ಕೊಡ್ತಾರೆ ಎಲ್ಲ ವ್ಯವಸ್ಥೆ ಮಾಡಿ. ಹ್ಞೂ ಸರ್, ಇದರಲ್ಲಿ ಎಲ್ಲ ಹಾಕಿವಿ ಸರ್. ಇಲ್ಲ ಕೊಡಿ. 11 ಚೀಲ. ಹೌದು ಸರ್, 20-13 ಒಂದು ಚೀಲಕ್ಕೆ ಅಂದ್ರೆ 175 ರೂಪಾಯಿ ಜಾಸ್ತಿ ತಗೊಂಡು. ಹೌದು ಸರ್, 175 ಸರ್. ಈಗ ನೆಕ್ಸ್ಟ್ ಈ ವೀಕಲ್ಲಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ. ಹೌದು ಮೇಡಮ್ ಅಂದ್ರು ಸರ್, ಅದನ್ನ ನಿಮ್ಮ ಹತ್ರ ಮಾತಾಡ್ಕೊಂಡು ನಾವು ಮಾಡ್ಬೇಕಂತ. ಲಾಸ್ಟ್ ವೀಕ್ ಹೇಳಿದ್ದೆ ನಾನು. ಹೌದು ಸರ್, ಹೇಳಿರಂತ ನೀವು ಇವತ್ತು ಬೆಳಗ್ಗೆ ಹೇಳಿದ್ರಿ ಸರ್. ಪಾಪ ನಾನು ಈ ವಾರದಲ್ಲೇ ಮೀಟಿಂಗ್ ಮಾಡ್ಬೇಕಂತಾನೆ ಲಾಸ್ಟ್ ವೀಕ್ ಅನ್ಕೊಂಡೆ. ನನಗೆ ಗೊತ್ತಾಯ್ತಾ? ಆಮೇಲೆ ಈ ಸತುವಿಂದ ಅಲ್ಲ ಸರ್, ಈ ಎಣ್ಣೆ ಕೊಡ್ತಾರ ಸರ್. ಆ ಎಣ್ಣೆ ಮೇಲೆ ಏನಂತಿಲ್ಲ ಸರ್. ಈಗ ರೈತರು ಸರ್ ಪಾಪ ಅವರು ಉದ್ರಿ ತಗೊಂಡು ಹೋಗಿರ್ತಾರೆ. ಅವ್ರಿಗೆ ಅವ್ರು ಏನೇನು ಬಿಲ್ ಕೇಳಿದಪ್ಪ ಅಂದ್ರೆ ನಾಳೆ ಕೊಡಲ್ಲ ಅಂತಾರೆ ಸರ್. ಕಂಪಲ್ಸರಿ ಸರ್, ಸರ್ಕಾರ ಆದೇಶ ಇದೆ. ಅವ್ರು ಕೇಳಲಿ, ಟ್ಯಾಕ್ಸ್ ಬಿಲ್ ಕಟ್ಬೇಕು, ಅವ್ರಿಗೆ ಕೊಡ್ಬೇಕು ಅನ್ನೋದು ಐತೆ ಸರ್. ಇವರು ಭಾಳ ಎಲ್ಲಿ ಬರುತ್ತೆ ಸರ್? ವೆಂಕಟಕೃಷ್ಣ ಅಂದ್ರೆ ಹಳೆ ಪೊಲಿಟಿಷಿಯನ್ ಐತಲ್ಲ ಸರ್, ಹಳೆ ಪೊಲಿಟಿಷಿಯನ್ ಸರ್. ಹಳೆ ಪೊಲಿಟಿಷಿಯನ್ ಒಂದು ಸ್ವಲ್ಪ ಅಪೋಸಿಟ್ ಸರ್, ಅಲ್ಲೇ ಹತ್ರ ಸರ್. ಬೇರೆ ಅಂಗಡಿ ಒಳಗೆ ಹೋಗಿ ನಾವು ಕೇಳಿದ್ರೆ ಅವರು ಕೊಡ್ತಾರೆ 1700 ರೂಪಾಯಿ ಕೊಡ್ತಾರೆ ಸರ್. ಇದು ನಾವು ಈ ತರ ನಾವು ತರ್ತಿದ್ದಿಲ್ಲ ಸರ್. ಇವ್ರು ನಮ್ಮ ಘಟಕೋಪಾಧ್ಯಕ್ಷ ಸರ್. ಇವ್ರನ್ನ ನಾನು ಒಂದ್ಸರಿ ಕೇಳಿಸಿದ್ದೆ ಸರ್. ಕಳಿಸಿದಾಗ ಅವ್ರ ಅಂಗಡಿ ಮಾಲೀಕ ಏನಂತ ಗೊತ್ತಾ, ಸಂಘದವ್ರು ಅಂತ ಹೇಳಪ್ಪ ಬಿಲ್ ಕೊಡ್ತಾರ ಅಂತ ನಾವು ಹೇಳಿದ್ವಿ ಸರ್. ಫಸ್ಟ್ ಹೋದಾಗ ಬಿಲ್ ಕೊಡಕ್ಲ ಅಂತ ಹೇಳಿದ್ರಂತೆ. ಈ ಸಂಘದವ್ರ ಕಾರ್ಡ್ ಐತಲ್ಲ, ವಿಸಿಟಿಂಗ್ ಕಾರ್ಡ್ ತೋರಿಸು, ಮೆಂಬರ್ಶಿಪ್ ಕಾರ್ಡ್ ತೋರಿಸಿದ ಮೇಲೆ ಅವ್ರು ಇದೇ ರೀತಿ ಅಂತಂದ್ರೆ ನಾವು ಬರ್ತೀವಿ. ನಾವು ಏನೇನೈತೆ ಆ ದಾಖಲೆ ತಗೊಂಡು ಸಾರಿ ನಾವು ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿದ್ವಿ ಸರ್. ಆ ಹೋಗಿ ತೋರಿಸಿದಾಗ ಏನಕ್ಕ ಆ ಕಾರ್ಡ್ ನಾನು ನೆಕ್ಲನ್ ಅಂತ ಕೇಳ್ತಾನೆ ಸರ್. ನಮ್ಮ ವಿಜಯ ಕನ್ನಡ ರಕ್ಷಣಾ ವೇದಿಕೆ ಕಾರ್ಡ್ ತೋರಿಸಿದ್ರೆ ಸರಿ ನಾವು ಸಂಘದವ್ರು ಅಂತ. ವೆರಿಫೈ ಮಾಡಿ ಅದನ್ನ ದಯವಿಟ್ಟು ಸರ್, ಅವ್ರಿಗೆ ಏನು ಬರವಣಿಗೆ ಕೊಟ್ಟಿರಲ್ಲ ಅಂಗಡಿ ನೆಕ್ಸ್ಟ್ ಕೊಡಕ ಲೈಸೆನ್ಸ್, ಅದನ್ನ ರದ್ದುಗೊಳಿಸ್ಬೇಕು ಸರ್. ಈ ಥರ ರೈತರಿಗೆ ಭಾಳ ಮೋಸ ಆಗತ್ತೆ ಸರ್. ಸರಿ.